ನಮಸ್ತೆ ಸ್ನೇಹಿತರೆ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಮತ್ತೆ ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮಲ್ಗೇನಹಳ್ಳಿಯಲ್ಲಿ ಒನ್ ಡೇ ಲಾಗ್. ಮತ್ತೆ ತಡ, ಬನ್ನಿ ನೋಡೋಣ. ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಹೇಳ್ಬಿಟ್ಟು ನಮ್ಮದು ಮಲ್ಗೇನಹಳ್ಳಿ, ಬೆಳಗುತ್ತಿ ಮಲ್ಗೇನಹಳ್ಳಿ, ದಾವಣಗೆರೆ ಡಿಸ್ಟ್ರಿಕ್ಟು, ನ್ಯಾಮತಿ ತಾಲೂಕು. ನಾವು ಇಲ್ಲಿ ಧರ್ಮಸ್ಥಳ ಸಂಘದಲ್ಲಿ ಜ್ಞಾನ ವಿಕಾಸ ಅನ್ನೋ ತಂಡಗಳು ಮಾಡ್ಕೊಂಡಿದ್ದಾರೆ. ಅವರಿಗೆ ನಾವು ಹೊಲಿಗೆ ತರಬೇತಿ ಮತ್ತು ಉಲನ್ ವರ್ಕು, ಬ್ಯಾಗ್ ಎಳೆಯೋದು ಎಲ್ಲದನ್ನೂ ಹೇಳ್ಕೊಡ್ತಾ ಇದ್ವಿ. ಅದರಲ್ಲಿ ಜ್ಞಾನ ವಿಕಾಸ ಕೇಂದ್ರ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರಿಗೆ 3 ತಿಂಗಳದ್ದು ಹೊಲಿಗೆ ತರಬೇತಿ ಸ್ಕೀಮನ್ನು ಹಾಕ್ತಾ ಇರೋದು. ನಮಗೆ ಏನು ಅಂದರೆ ಸ್ಟೂಡೆಂಟ್ ಹತ್ರ ಏನು ಫೀಸ್ ತಗೊಳ್ಳಲ್ಲ, ಮೇಡಮ್ಗೆ ಅಂತೇಳಿ ಅವರೇ ಸ್ಯಾಲ್ರಿ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು. ಮತ್ತು ಧರ್ಮಸ್ಥಳ ಸಂಘದಿಂದ ಅಂತಂದು ಮತ್ತು ಬೇರೆ ಊರ ಕಡೆ ಇರೋರು ನಮಗೆ ಈಗ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗೈತಿ ಅಂತಂದರೆ ಅದನ್ನು ಕ್ವಶನ್ ಮಾಡೋರು ಕೆಲವು ತುಂಬ ಜನ ಇರ್ತಾರೆ. ಅದರಿಂದ ಅವರಿಗೂ ರಿಸ್ಕ್ ಆಗೋದು ಬೇಡ, ನಮಗೂ ರಿಸ್ಕ್ ಆಗೋದು ಬೇಡ ಅಂತಂದು ನಾನು ಜ್ಞಾನ ವಿಕಾಸ ಕೇಂದ್ರದ ಆಯ್ಕೆ ಇದರಿಂದ ಈ ಹೊಲಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಇಷ್ಟು ಹೇಳೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಅವರಿಗೆ ಯಾರಾದರೂ ಆಸಕ್ತಿ ಇತ್ತು ಕಲಿಯೋಂಥದ್ದು ಅನ್ನೋದಾದರೆ ನಾನು ಬೇಕಾದ್ರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ಆನ್ಲೈನ್ ಇದು ಮಾಡಿರಿ ಅಂತ ಅಂದ್ರೂ ನಾವು ಹೇಳ್ಕೊಡ್ತೀವಿ. ಅಂತ ಇಂಟ್ರೆಸ್ಟ್ ಇದ್ದವರು ಕೇಳಿದರೆ ಹೇಳ್ಕೊಡ್ತಾ ಇದ್ದೀವಿ. ಇದು ಸೇಲ್ನು ಮಾಡ್ತೀವಿ ನಾವು. ತಗೊಳ್ಳೋಂಥ ಇಂಟ್ರೆಸ್ಟ್ ಇದ್ದವರು ಬಂದು ಇದು ಮಾಡಿದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೂ ಕೊಡ್ತೀವಿ. ತಗೊಳ್ಳೋಂಥದ್ದಿದ್ರೆ ತಗೋಬೋದು. ನೋಡ್ಬೋದು, ಇಲ್ಲಿ ಇವರು ಕೂಡ ಹೊಸದಾಗಿ ಕಲಿತಾ ಇದ್ದಾರೆ. ಶಾಂತ ಅವರು. ನಿಮಗೂ ಇಂಟ್ರೆಸ್ಟ್ ಇದ್ರೆ ಧರ್ಮಸ್ಥಳ ಸಂಘದಲ್ಲಿ ಇದ್ರೆ ದಯಮಾಡಿ ಸೇರ್ಕೊಳ್ಳಿ, ಕಲಿಸ್ಕೊಡ್ತಾರೆ ಇವರು ಕೂಡ. ನೀವು ಕಲಿಬಹುದು. ಏನು ಕ್ಯೂಸ್ ಅಕ್ಕ? ಇದು ಈ ತರ ನಾವು ಸ್ಟಾರ್ ಡಿಸೈನ್ ಮೇಲೆ ಹಾಕ್ತಾ ಇದೀವಿ. ಇದು ಮನೆಯಲ್ಲಿ ಫಿಲ್ಟರ್ ಕ್ಯಾನಿಗಾಗ್ಲಿ, ಆಮೇಲೆ ಟಬ್ಲೆಟರಿಗಾಗ್ಲಿ, ಆಮೇಲೆ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಹೋಯ್ತೀನಿ ಅದಕ್ಕಾಗ್ಲಿ ಬಳಸ್ಬೋದು. ನಾವು ಏನಂತ ಕರೀತಾರೆ? ಆಸ್ಪಡ ಅಂತ ಕರೀತಾರೆ. ಥ್ಯಾಂಕ್ಸ್. ಇದನ್ನ ದೇವಸ್ಥಾನಕ್ಕೆ ಹೋದ್ರೆ ಹಣ್ಣುಕಾಯಿ ಎಲ್ಲ ತಗೊಂಡು ಹೋಗ್ಬೋದು. ಆಮೇಲೆ ವೈರಿಂದ ಮಾಡಿ ಯಾವ್ದು ಬೇಕಾದ್ರೂ ಡಿಸೈನ್ ಕಟ್ಬೋದು. ಆಮೇಲೆ ಬ್ಲೌಸ್ ಮೇಡಮ್ ಅವ್ರು ತೋರಿಸಿರೋದಕ್ಕೆ ನಾವು ಕಲ್ತ್ಕೊಂಡಿರೋದು. ಬ್ಲೌಸ್ ಹೊಲಿಯಕ್ಕೆ ಹಿಂಗೆ ಫಸ್ಟಿಗೆ ಅಗ್ಲ ಹಾಕ್ಸ್ಬೇಕು. 1.5 ಐತಿ ಅಂದ್ರೆ ಅದ್ರಾಗ ತಗೊಳಕು 12-13 ಐತಿ. 13 ಎರಡನ್ನ ಆಡ್ ಮಾಡ್ಕೋಬೇಕು. 15 ಆಗುತ್ತೆ. 15 ತಗೋಬೇಕಾದ್ರೆ ಹಿಂಗೆ ಉದ್ದ 2 ಇಂಚ್ ತಗೊಂತೀವಿ. ಎದೆ ಸುತ್ತಳತ್ತೆ. ಎಷ್ಟೈತೆ? 7.5 ಇದೆ. 9.5 ತಗೊಂತೀವಿ. ಐತಿ ಬ್ಲೌಸ್. ಉದ್ದ 16 ಐತಿ. 15 ತಗೊಂಡ್ರೆ ಸಾಕು. 30 ಬಾಡಿ ಇದ್ರದ್ದು ಉದ್ದ ಅವ್ರವ್ರ ಅಳತಿ ತಕ್ಕಂತೆ ತಗೋಬೇಕು. ಕುತ್ತಿಗೆ 2.5 ತಗೊಂತೀವಿ. ಭುಜ 3 ತಗೊಂತೀವಿ. ನೋಡಿ, ಎಕ್ಸ್ಪೀರಿಯನ್ಸ್ ಇದಾರೆ ಇವರು. ಕೈಯಲ್ಲೇ ಚೆನ್ನಾಗಿ ಎರ್ಕೊಂತ ಇದಾರೆ. 5.5 ತಗೊಂತೀವಿ. 5.5 ತಗೊಂತೀವಿ. ಒಂದು ಅರ್ಧ ಇಂಚ್ ತಗೊಂತೀವಿ. ಇಲ್ಲಿ 1.5 ತಗೊಂತೀವಿ. ಒಂದು ಇಂಚಿಗೆ 1 ಮಾರ್ಕು, ಅರ್ಧ ಇಂಚಿಗೆ ಕ್ರಾಸ್ ಬೆಲ್ಟ್ 4 ಇಂಚ್ ತಗೊಂತೀವಿ. ಆ ಕಡೆ 3 ಇಂಚ್ ತಗೊಂತೀವಿ. ಈ ಕಡೆ 3 ಇಂಚ್. ಇಲ್ಲಿಗೆ 3 ಇಂಚು. ಕ್ರಾಸ್ ಬೆಲ್ಟ್ ಕ್ರಾಸಲ್ಲಿ ಸಡಿಯವು ಪಾಯಿಂಟ್. ಇಲ್ಲಿಂದ 3ಕ್ಕೆ 1 ಪಾಯಿಂಟ್ ಮಾಡ್ಕೊಂಡ್ವಿ, 4ಕ್ಕೆ 1 ಮಾಡ್ಕೊಂಡ್ವಿ, 5ಕ್ಕೆ 1 ಮಾಡ್ಕೊಂಡ್ವಿ. 4ರಿಂದ 2.5 ಪಾಯಿಂಟ್ ಮಾಡ್ಕೊಂಡ್ವಿ.
5:30 ಐತಿ. 5:30 ಈ ಥರ 5:30 ಇಟ್ಕೊಂಡು ಫೋಲ್ಡ್ ಮಾಡಿದ್ರೆ ಮಧ್ಯೆ ಎಷ್ಟು ಬರುತ್ತೋ ಅಷ್ಟನ್ನು ಇಲ್ಲಿ ಇಟ್ಕೋಬೇಕು. 2:30ಗೆ ಮಾರ್ಕ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ 2:30 ಪಾಯಿಂಟ್ ಮಾಡ್ಕೋಬೇಕು ಟಕ್ಸ್ ಹಿಡಿಯೋಕ್ಕೆ. ಏಳು ಐತಿ. 7 ಕಾಲಿದೆ. 7 ಕಾಲಿಂದ ಈ ಥರ ಫೋಲ್ಡ್ ಮಾಡಿಬಿಟ್ಟು ಅದೆಷ್ಟು ಬರುತ್ತೋ ಬೇರೆ ಶೀಟ್ ತಗೊಂಡು ಟಕ್ಸ್ ಬರುತ್ತೆ. ಇಷ್ಟ ಮಾಡ್ಕೊಂಡ್ರೆ ಬ್ಲೌಸ್ ಕಟ್ ಮಾಡಿಬಿಟ್ಟು ಇದು ಬ್ಯಾಗ್ ಕೂಡ ಇಲ್ಲಿಂದ ಇಲ್ಲಿಗೆ 2:30 ಪಾಯಿಂಟ್ ಮಾಡ್ಕೋಬೇಕು. 2:30 ಹಾಕ್ಬಿಟ್ಟು ಇಲ್ಲಿಗೆ 2:30 ಫಸ್ಟಿಗೆ ಏನು ಮಾಡ್ಕೊಂಡು ಅದೇ ಥರ 2:30 ಪಾಯಿಂಟ್ ಮಾಡ್ಕೊಂಡು ಇಲ್ಲಿಂದ ಇಲ್ಲ ನಿಮಗೆ ಕ್ರಾಸ್ ಎಷ್ಟು ಬೇಕು ಅಷ್ಟನ್ನ 8 ಬೇಕಾ ಪಾಯಿಂಟ್ ಇಲ್ಲ ಮಾಡ್ಕೋಬೇಕು. 9 ಬೇಕಾ ಇಲ್ಲಿ ನಾವು 9ಕ್ಕೆ ಮಾಡೀವಿ. ಮತ್ತು ಇಲ್ಲಿಂದ 2:30ಗೆ ಈ ಥರ ಹಾಕ್ಕೊಂಡು ಅಲ್ಲಿಂದ ಅಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು. ಡೀಪ್ ಯಾವ ಶೇಪ್ ತಗೊಂತೀರ ಹಿಂದೆಗಡೆನ ಆ ಶೇಪ್ ಇಟ್ಕೋಬಹುದು. ರೌಂಡ್ ನೆಕ್ ಬೇಕಾದ್ರೆ ರೌಂಡು, ಚೌಕ ಬೇಕಾದ್ರೆ ಚೌಕ ಈ ಥರ ಹಾಕ್ಕೊಂಡು ಮತ್ತು ಇಲ್ಲಿಂದ ಅರ್ಧ ಈ ಥರ ಅರ್ಧ ಕ್ರಾಸ್ ಮಾಡಿಕೊಂಡು ಮಾರ್ಕ್ ಮಾಡಿ ಈ ಥರ ಶೇಪ್ ತಗೊಂಡು ಹಾಕಿ ಈ ಥರ 4 ಫೋಲ್ಡ್ ಮಾಡಿಕೊಂಡು ಸ್ಲೀವ್ ತಗೊಂಡು ತೋಳ ಎಷ್ಟೈತಿ ಅಂತ ನೋಡ್ಕೋಬೇಕು. ಯಾಕಂದ್ರೆ ಒಂದು ಪಾಯಿಂಟ್ ಈ ಕಡೆ ಬಿಡ್ಕೋಬೇಕು. ಬಟ್ಟೆ ಆ ಕಡೆ ಈ ಕಡೆ ಆಗಿರುತ್ತಲ್ಲ ಮತ್ತು 8 ಬೇಕಾದ್ರೆ 8, 5 ಬೇಕಾದ್ರೆ 5, ಇದು ಇದು 5 5 ಇದೆ. 6 ತಗೋಬೇಕು. ಈಗ ಬೇಕಾಗುತ್ತೆ ಈ ಥರ ಆಯ್ತು. ಅಂತ ನಾವಿಲ್ಲಿ ಧರ್ಮಸ್ಥಳ ಸಂಘದಿಂದ ಕಲಿಯಕ್ಕೆ ಬಂದಿದ್ದೀವಿ. ವೀಣಾ ಮೇಡಮ್ ಅಂತ ನಮಗೆ ಕಲಿಸ್ತಾ ಇರೋದು. ಈ ಬ್ಲೌಸು ಮತ್ತು ಬಾಗಿಲು ತೋರಣ, ಆಮೇಲೆ ಬ್ಯಾಗ್ ಎಣೆಯೋದು, ಬೇಬಿ ಕುಚ್ಚು ಇವನ್ನೆಲ್ಲ ಕಲಿಸ್ಕೊಟ್ಟಿದ್ದಾರೆ ವೀಣಾ ಮೇಡಮ್ ಅಂತ. ನಿಮಗೆ ಕಲಿಯೋ ಆಸಕ್ತಿ ಇದ್ದರು ಮೇಡಮ್ನ ಹತ್ರ ಬಂದು ಹೇಳ್ಸ್ಕೊಂಡು ಕಲಿಬೋದು. ಎಷ್ಟು ತಿಂಗಳು ಕೋರ್ಸ್ ಇದು? ಎಷ್ಟು ತಿಂಗಳು ಇದೆ ನಿಮಗೆ ಕಲಿಸ್ತಾ ಇದ್ದಾರೆ. ನೀವು ಕಲಿಯೋ ಅಂತ ಆಸಕ್ತಿ ಇದ್ದರು ಯಾವಾಗಾದ್ರೂ ಬಂದು ಹೇಳ್ಸ್ಕೊಬೋದು. ಅದೇ ಇದು ಫ್ರೀ ಕೋರ್ಸ್ ಹೆಂಗೆ? ಫ್ರೀ ಕೋರ್ಸ್ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಯಾರು ಸದಸ್ಯ? ಸಂಘದಿಂದ ಬಂದಿದೆ. ಸಂಘದಿಂದ ಬಂದವರಿಗೆ ಫ್ರೀಯಾಗಿ ಹೇಳ್ಕೊಡ್ತಾರೆ. ಹೌದು, ಆದ್ರೆ ಚೆನ್ನಾಗಿ ಹೇಳ್ಕೊಡ್ತಾರೆ. ನೀವೆಲ್ಲ ಆಸಕ್ತಿಯಿಂದ ಚೆನ್ನಾಗಿ ಕಲಿತಾ ಇದ್ರಿ. ಟೈಮ್ ಹೆಂಗೆ? ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಟೈಮಿಂಗ್ಸ್ ಕರೆಕ್ಟಾಗಿ ಬಂದಿದ್ದೀವಿ. ಅವರು ಚೆನ್ನಾಗಿ ಟೈಮಿಂಗ್ಸ್ ಎಲ್ಲ ಇದು ಮಾಡಿ ಹೇಳ್ಕೊಟ್ಟಿದ್ದಾರೆ. ಹಳ್ಳಿ ಮನೆಗೆಲ್ಲ ಕೆಲಸ ಜಾಸ್ತಿ ಇರುತ್ತೆ, ಹೆಂಗೆ ಮ್ಯಾನೇಜ್ ಮಾಡ್ತೀರಿ? 12 ಗಂಟೆಯಿಂದ 2 ಗಂಟೆ ತನಕ ಹೇಳ್ಕೊಡ್ತಾರೆ. ಮನೆಗೆಲ್ಲ ಬೆಳಗ್ಗೆ ಅಡಿಗೆ ಮಾಡಿಟ್ಟು ಬಂದು ಅಡುಗೆ ಮಾಡಿಟ್ಟು ಬಂದು ಆಮೇಲೆ 2:30 ಮತ್ತೆ ಹೋಗ್ತಾವಲ್ಲ ಅವಾಗೆಲ್ಲ ಮತ್ತೆ ಕೆಲಸ ಮುಂದುವರಿಸ್ತೀವಿ. ಈಗ ಬಂದಾಗ ಮೇಡಮ್ ಅವ್ರು ಹೇಳ್ಕೊಡ್ತಾರೆ. ಹೆಂಗ್ ಅನಿಸ್ತಾ ಇದೆ ಇದೆಲ್ಲ ಕಲ್ಸ? ನಿಮ್ಗೆ ಆಸಕ್ತಿ? ಚೆನ್ನಾಗಿ ಅನಿಸ್ತಾ ಇತ್ತು. ಹೌದಾ? ನಿಮಗೂ ಸ್ವಲ್ಪ ಹೊಸದಾಗಿ ಏನೋ ಕಲಿಯೋಕೆ ಅವಕಾಶ ಸಿಗ್ತಾ ಇದೆ ಅಲ್ಲ? ಇದೆ. ಈಗ ಹಳ್ಳಿ ಸಿಟಿ ಕಡೆಗೆಲ್ಲ ಹೋಗಿ ಹಳ್ಳಿ ಮಕ್ಕಳು ಕಲಿಯಕ್ಕೆ ಆಗ್ತಾ ಇರಲ್ಲ. ಈಗ ಇಲ್ಲ ಹಳ್ಳಿ ಒಳಗೆ ಸಂಘದಿಂದ ಬಂದಿರೋದಕ್ಕೆ ಎಲ್ಲರಿಗೂ ಕಲಿಯಕ್ಕೆ ಚೆನ್ನಾಗಿ ಆಗಿದೆ. ಆತ್ರಿ ಇದನ್ನು ಹೇಳಿತನ ಇಲ್ಲ ಅಂತ ನನಗೆ ಭರವಸೆನೇ ಇದ್ದಿಲ್ಲ. ಆದ್ರೂ ಒಟ್ಟು ಮನ್ಸಿಟ್ಟು ಕಲಿತೆ. ಅಂದ್ರೆ ನನಗೆ ಸಪೋರ್ಟ್ ಜಾಸ್ತಿ ಐತಿ ನಮ್ಮ ಅಕ್ಕಪಕ್ಕ. ಮೇಡಮ್ ಅವ್ರು ಇಲ್ಲೂ ಕಲಿತೆ, ಅಲ್ಲೂ ಮನೆಯಲ್ಲೂ ಹೋಗಿ ಟ್ರೈ ಮಾಡ್ತಿದ್ದೀನಿ. ರಾಟ ಮೇಲೆ ಕುತ್ಕೊಳಕ್ಕೂ ಅಂದ್ರೆ ನನಗೆ ಭಾಳ ಭಯ ಆಗೋದು. ಈಗ ಒಂಥರ ನಮ್ಮ ಸ್ವಂತಕ್ಕೆ ಇದ್ದು ನಮಗೊಂಥರ ಧೈರ್ಯ ಬಂದಾಗೈತಿ. ನಮ್ಮಷ್ಟಕ್ಕೆ ನಮ್ಮ ಹಳೆ ಬಟ್ಟೆ ಏನಾದರೂ ಮಕ್ಕಳ ಬಟ್ಟೆ ಏನಾದ್ರು ಹರಿದವೇ ಆಗಲಿ ಏನಾದರೂ ಹಿಡ್ಕೋಬಹುದು. ಬ್ಲೌಸ್ ಆದರೆ ಸ್ವಲ್ಪ ನಿಧಾನ, ಬಟ್ ನಾ ಹೇಳ್ತಿದ್ದೀನಿ ನಾನು ಬ್ಲೌಸ್ ಕಲಿಯೋದು ನಿಧಾನನೇ. ಪರವಾಗಿಲ್ಲ, ಒಬ್ಬೊಬ್ರು ಒಂದೊಂಥರ ಕಲಿತಾರೆ. ನಿಮಗೆ ಆಸಕ್ತಿಯಿಂದ ಕಲಿತಾ ಇದ್ದೀರಿ, ಹೊಸದಾಗಿ ಎಲ್ಲ ಕಲಿತಾ ಇದ್ದೀರಲ್ಲ. ಥ್ಯಾಂಕ್ಸ್. ನಿಮ್ಮ ಹೆಸರು? ಪುಷ್ಪ. ಓಕೆ, ಪುಷ್ಪ ಅವರು ಹೆಂಗೆ ಎಣದಾರ ನೋಡ್ರಿ, ಚೆನ್ನಾಗಿ ಎಣದಿದ್ದಾರೆ, ಆಸಕ್ತಿಯಿಂದ ಕಲಿತಿದ್ದಾರೆ. ಮಂಜುನಾಥಯ್ಯ ನಮಃ. ನನ್ನ ಹೆಸರು ಗೀತಾ ಅಂತ. ನಾವು ಇಲ್ಲಿ ಧರ್ಮಸ್ಥಳ ಸಂಘದಿಂದ ಹೊಲಿಗೆ ತರಬೇತಿ ಕಲಿಯೋದಕ್ಕೆ ಬಂದಿದ್ದೇವೆ. ಅಕ್ಕ ವೀಣಾ ಮೇಡಮ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೂ ಹೊಲಿಗೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಇವಾಗ ಸ್ಟಿಚಿಂಗ್ ಮಾಡೋದು, ಬ್ಲೌಸ್ ಕಟ್ಟಿಂಗು ಮತ್ತು ಈ ಥರ ಹಸ್ಪಡ ಅನ್ನೋದು ಎಲ್ಲ ಕಲ್ತಿದ್ದೀವಿ. ಇನ್ನು ಕಲಿತಾ ಇದ್ದೀವಿ.
ಚೆನ್ನಾಗಿ ಹೇಳ್ಕೊಡ್ತಾರೆ, ಆಸಕ್ತಿ ಇದೆ, ಕಲಿತಾ ಇದ್ದೀನಿ. ಇಲ್ಲಿಗೆ ಬಂದು ಕೆಲವೊಂದು ವಿಷಯಗಳನ್ನ ಹಂಚ್ಕೊಂತೀವಿ, ಮಾತಾಡ್ತೀವಿ, ಖುಷಿ ಆಗುತ್ತೆ ಇಲ್ಲಿಗೆ ಬರೋದು, ಆಗುತ್ತೆ ಒಂಥರ. ನಿಮಗೆ ಒಂಥರ ಇದು ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಸಿಗುತ್ತೆ. ಚೆನ್ನಾಗಿ ಅನ್ಸುತ್ತೆ, ದೂರ ಕಲಿಬೋದು, ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರತಿ ಶುಕ್ರವಾರ ನಾವು ಸರಸ್ವತಿ ಪೂಜೆ ಮಾಡಿ ಮನೋರಂಜನೆ, ಈ ಥರ ಹಾಡು, ಡ್ಯಾನ್ಸು, ಈ ಥರ ಗೇಮ್ ಆಡೋದು ಇದೆಲ್ಲ ಮಾಡ್ತೀವಿ, ಚೆನ್ನಾಗಿ ಅನಿಸುತ್ತೆ. ಇದು ಎಷ್ಟು ದಿವಸ ಆಯ್ತು ನೀವು ಇದನ್ನ ಎಣಿಯಕ್ಕೆ ಹಚ್ಚಿ? ಇಲ್ಲ, ನಾನು ಮೊನ್ನೆ ಸ್ಟಾರ್ಟ್ ಮಾಡಿದ್ದು, ಅಂದರೆ ಎಂದಿರಲಿಲ್ಲ, ಇವತ್ತು ಮತ್ತೆ ಇಟ್ಕೊಂಡಿನಿ. ಓಕೆ. ಈಗ ಮಿನಿಮಮ್ ಬಿಗಿನರ್ ಅಂದ್ರೆ ಇವಾಗ ಹೊಸ್ದಾಗಿ ಕಲಿಯೋರಾದ್ರೆ ಎಷ್ಟು ದಿವಸ ತಗೋಬೋದು ಇದನ್ನ ಎಣಿಯಕ್ಕೆ? ಒಂದು ವಾರ ತಗೋ. ಒಂದು ವಾರ. ಆದ್ರೆ ಒಂದಿಂದ ಮುಗಿಸ್ಬೋದು. ಗೊತ್ತಿಲ್ದರಾದ್ರೆ ಸ್ವಲ್ಪ ದಿವಸ ಅದು ಅವ್ರ ಆಸಕ್ತಿ ಮತ್ತೆ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ, ಮತ್ತೆ ಎಷ್ಟು ಎಫರ್ಟ್ ಹಾಕ್ತಾರೆ ಅನ್ನೋದ್ರ ಮೇಲೂ ಹೋಗುತ್ತೆ. ಆಯ್ತು, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ಲಾಗ್. ಮತ್ತೆ ಭೇಟಿ ಹೋಗೋಣ ಮುಂದಿನ ವಿಡಿಯೋದಲ್ಲಿ.